ಹೋರಾಟಕ್ಕೆ, ಆನೇಕಲ್ ತಾಲೂಕಿನ ಸರ್ಜಾಪುರ ರೈತರ ಹೋರಾಟಕ್ಕೆ. ನಮ್ದು ಉದ್ದೇಶ 2 ವರ್ಷದಿಂದ ನಮ್ದು ಭೂಮಿ ಅಕ್ವಿಸಿಷನ್ ಮಾಡಕ್ಕೆ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ ಲ್ಯಾಂಡ್. ಅದಕ್ಕೆ ನಾವು ಬೇಕಾದ್ರೆ ಪ್ರತಿಭಟನೆ ಮಾಡಿದ್ದೀವಿ. ಆದ್ರೆ ಅವರು ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಅದಕ್ಕೆ ನಾವು ಇದನ್ನ ಇವ್ರು ಬಂದಿದ್ದಾರೆ ಇವತ್ತು KRS ಅವರು ಬೈಕ್ ಕೆಲಸ ಮಾಡೋಣ ಹಿಂದೆ ಮಾಡಿದ್ದೀರಿ ನಾವು ಬೈಕ್ ಕೆಲಸ. ಅದು ನಮ್ಮನ್ನ ಅವಾಗ ತಾನೇ DKC ಅವರು ಇನ್ನೂ ಕುತ್ಕೊಂಡಿಲ್ಲ ಅಂತ ನಿಲ್ಲಿಸ್ಬಿಟ್ರು. ಅದಕ್ಕೆ ಇವರು ಮಾಡ್ತಾ ಇದ್ದಾರೆ. ನಮ್ದು 2823 ಎಕರೆ ಅಕ್ವಿಸಿಷನ್ ಮಾಡವ್ರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ದು ಫಲವತ್ತಾದ ಭೂಮಿ ನಾವು ಬಿಡೋದಿಲ್ಲ. ಅದಕ್ಕೆ ನಾವು ಬೈಕ್ ಆವಾಗ ಹೋರಾಟ ಮಾಡ್ತಾನೆ ಇರ್ತೀವಿ. ಎಷ್ಟೇ ಮಾಡಿದ್ರೆ ಗೌರ್ಮೆಂಟ್ ಎಚ್ಚೆತ್ಕೊಂತ ಇಲ್ಲ. ಆದರೆ ಗೌರ್ಮೆಂಟ್ ಎಚ್ಚೆತ್ಕೊಂಡು ನಾವಂತೂ ಬಿಡೋದೇ ಇಲ್ಲ ಭೂಮಿನ. ನಮ್ಮ ಕೆಂಪು ಭೂಮಿ, ನಮ್ಮ ಫಲವತ್ತಾದ ಭೂಮಿ ಎಲ್ಲ ತರಕಾರಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ರೇಷ್ಮೆ ಜಾಸ್ತಿ ಇದೆ, ರೇಷ್ಮೆ ಮಾರ್ಕೆಟ್ ಇದೆ ಶಿಡ್ಘಟ್ಟಲ್ಲಿ. ನಮ್ಮ ಜಮಕೋಟೆ ಒಬ್ಬರಿಂದ ರೇಷ್ಮೆ ಜಾಸ್ತಿ ಹೋಗ್ತಾ ಇದೆ. ಆದರೆ ಒಬ್ಬರು ರೇಷ್ಮೆ ಬೆಳೆದ್ರೆ ಸುಮಾರು ಜನ ಜೀವನ ಮಾಡ್ತಾ ಇದ್ದಾರೆ. ಸುಮಾರು ಜನ ರೇಷ್ಮೆ ಸೊಪ್ಪು, ಕಂಬಳಿ ಸೊಪ್ಪು ಬೆಳೆಯೋದ್ರಿಂದ, ರೇಷ್ಮೆ ಗೂಡು ಬಿಡಿಸೋದ್ರಿಂದ, ರೇಷ್ಮೆ ಬೆಳೆಯೋಕ್ಕೆ ನಾವೇ ಕೂಲಿ ಕೊಡ್ತಾರೆ. ಸುಮಾರು ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ಇಂಥ ಜೀವನ ಕಿತ್ಕೊಳಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ನಮ್ಮ ಜೀವನ ನಾವೇ ಮಾಡ್ಕೊತಾ ಇದ್ದೀವಿ. ನಮಗೇನು ಅವ್ರ ಕೈಗಾರಿಕೆಗಳ ಅವಶ್ಯಕತೆ ಇಲ್ಲ. ನಮ್ಮ ಕಡೆ, ನಮ್ಮ ಜಮಕೋಟೆ ಹುಬ್ಳಿಯಲ್ಲಿ ಕೈಗಾರಿಕೆಗಳು ಫಲವತ್ತಾದ ಭೂಮಿ ಮಾಡಲಿ. ಬೇರೆ ಕಡೆ ನಾವು ಸಪೋರ್ಟ್ ಇರ್ತೀವಿ. ಫಲವತ್ತಾದ ಭೂಮಿ ಬಿಡಲಿ, ಬಂಜರು ಭೂಮಿಯಲ್ಲಿ ಮಾಡಲಿ. ನಮಗೆ ಕೈಗಾರಿಕೆ ಮೇಲೆ ಏನಿಲ್ಲ. ಆದರೆ ನಮ್ಮ ಭೂಮಿನ ಕಿತ್ಕೊಂಡು ಅವರು ಕೈಗಾರಿಕೆ ಮಾಡೋದಾದರೆ ಸುಮಾರು ಜನ ಜೀವನ ಹಾಳಾಗ್ತಾ ಇದೆ. ಯಾಕಂದರೆ ರೇಷ್ಮೆ ಬೆಳೆಗಾರರು ತರಕಾರಿ ಹೂವು ಮಾರ್ಕೆಟ್ ಮಾಡಿದ್ದಾರೆ. ಹೂವಿನಿಂದನೂ ಬೇಕಾದಷ್ಟು ಜೀವನ ಮಾಡ್ತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ. ಇಂಥ ಬೆಳೆ ಬೆಳೆಂಥ ಜಮೀನು ಕಿತ್ಕೊಂಡವರು ನಮಗೆ ಕೆಲಸ ಕೊಡೋದೇನು, ಉದ್ಯೋಗ ಕೊಡೋದೇನು ಅಂತ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಎಲ್ಲ ಹೋರಾಟಗಳು ಮಾಡಿದ್ದೀವಿ. ಆದರೂ ಅವರಿಂದ ಎಚ್ಚೆತ್ಕೊಂಡಿಲ್ಲ. ಆದರೂ ಸರ್ಕಾರ ಬಿಡಬೇಕು, ನಮ್ಮ ಭೂಮಿ ನಮ್ಗೆ ಬಿಟ್ಕೊಡ್ಲಿ. ಆದರೆ ಅವ್ರ ಕೈಗಾರಿಕೆ ಬೇರೆ ಕಡೆ ಮಾಡಲಿ ಅಂತ ನಮ್ಮ ವಾದ. ಅದಕ್ಕೆ ನಮ್ಗೆ ಸಪೋರ್ಟಾಗಿ ಇರೋ KRS ಬಂದಿದ್ದಾರೆ. ನಮ್ಗೆ ಸಪೋರ್ಟಾಗಿ ನಿಂತು ನಮ್ಮ ಹಸಿರು ಸೇನೆಯವರು, ಬೇರೆ ಸಂಘಟನೆಗಳವರೆಲ್ಲ ಬಂದಿದ್ದಾರೆ. ಆದರೆ ನಮ್ಗೆ ಭೂಮಿ ಬಿಟ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವಂತೂ ಫಲವತ್ತಾದ ಭೂಮಿ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಭಾಗ್ಯಮ್ಮ ಅಂತ. ನಿಮ್ದು ಯಾವ ಊರು? ನಮ್ದು ಬಸವಪಟ್ಟಣ. ನಿಮ್ದು ಎಷ್ಟು ಎಕರೆ ಇದೆ ಜಮೀನು? ನಮ್ದು 5 ಎಕರೆ ಇದೆ. ನಾವು ರೇಷ್ಮೆ, ರಾಗಿ ಎಲ್ಲ ಬೆಳಿತೀವಿ. ತರಕಾರಿಗಳು ಬೆಳಿತಾರೆ. ನಮ್ಮ ಭೂಮಿಯಲ್ಲಿ ಎಣ್ಣಂಗೂಡಲ್ಲಿ, ನಡ್ನಹಳ್ಳಿ ಎಲ್ಲ ತರಕಾರಿಗಳು ಬೆಳೀತಾ ಇದ್ದಾರೆ. ಎಲ್ಲ ರೇಷ್ಮೆನೇ ಜಾಸ್ತಿ. ನಾವು ಅದರಲ್ಲೇ ಮಕ್ಕಳನ್ನೆಲ್ಲ ಓದಿಸಿ ಆಮೇಲೆ ಇದು ಮಾಡಿದ್ವಿ. ನಾವು ಇಂಪ್ರೂವ್ಮೆಂಟ್ ಆಗಿದ್ವಿ. ನಮ್ಮ ಕಡೆಯವ್ರು ಯಾರು ಅವರೇನು ಕೈಗಾರಿಕೆ ತಗೊಂಬಂದು 1 ವರ್ಷ 2 ವರ್ಷ ಕೆಲಸ ಕೊಟ್ಟವ್ರೇನು ನಮಗೇನು ಕೆಲಸದ ಕೊಡೋಷ್ಟಿಲ್ಲ. ನಮ್ಮ ಮಕ್ಕಳು, ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಭೂಮಿ ಮುಂದಿನ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ನಾವು ನಮಗೆ ಭೂಮಿ ಬೇಕೇ ಬೇಕು. ನಮ್ಮ ಮುಂದಿನ ಭವಿಷ್ಯಕ್ಕಾದ್ರೂ ನಾವು ಬೇಕು. ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ಅಮ್ಮ, ನಿಮ್ಮ ಹೆಸರು? ನಿಮ್ದು ಯಾವ ಊರು? ನಿಮ್ಮದು ಜಮೀನು ಇದೆಯಾ? ಇದರಲ್ಲಿ ಹೋಗಿದ್ಯಾ ನಿಮ್ಮ ಜಮೀನನ್ನು? ಸರಿ, ಏನೇನು ಬೆಳಿತೀರಮ್ಮ ನೀವು? ದಾಳಿಂಬೆ, ನೀಲಗಿರಿ ಇದೆ, ಉಪ್ಪುನೇರಳೆ ಇದೆ, ತರಕಾರಿ ಬೆಳೆ ಎಲ್ಲಾನು ಬೆಳಿತೀವಿ. ಸರಿ, ಹೇಳಿ ನಿಮ್ಮ ಏನಿದೆ, ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಸರ್, ನಾವು ಭೂಮಿ ಮಾತ್ರ ಬಿಡೋದಿಲ್ಲ. ಏನೇ ಆಗಲಿ ಭೂಮಿ ಬಿಡಲ್ಲ. ಬೇಕಾದ್ರೆ ಅವ್ರಿಗೆ ಕೆಲಸ ಕೊಡ್ತೀವಿ, ಅವರೇ ಬರಲಿ, ಅವ್ರಿಗೆ ಕೆಲಸ ಕೊಟ್ಟು ನಾವೇ ಒಂದು ಇದು ಮಾಡ್ತೀವಿ. ನಮಗೆ ಅವ್ರಿಗೆ ಅಷ್ಟೊಂದು ಇದಿದ್ರೆ ಶಾಶ್ವತ ನೀರಾವರಿ ಕೊಡಲಿ, ನೀರಾವರಿ ಕೊಟ್ಟು ನಮ್ಗೇನು ಬೇಕು ಚಿನ್ನನೆ ಬೆಳೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನೀರಾವರಿ ಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಲಿ. ನಾವೆಲ್ಲ ಇಂಪ್ರೂವ್ಮೆಂಟ್ ಆಗ್ತೀವಿ. ಅದರಿಂದ ನೀರ ಭೂಮಿ ಕಳ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಭೂಮಿ ಬೇಕೇ ಬೇಕು. ನಮಗೆ ಮುಂದಿನ ಭವಿಷ್ಯಕ್ಕಾದ್ರೂ ಭೂಮಿ ಬೇಕೇ ಬೇಕು. ನೀವು ಬೇರೆ ಏನು ಮಾತಾಡ್ತೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. ನಿಮ್ದು ಯಾವ ಊರು? ನಮ್ದು ದೊಡ್ಡನಾಯಕನಹಳ್ಳಿ. ನಿಮ್ದು ಎಷ್ಟು ಜಮೀನಿದೆ? ಇದು ಒಟ್ಟು ಕುಟುಂಬ ಆಸ್ತಿ ಒಂದು 15 ಎಕರೆ ಇದೆ. ನಮ್ದೆಲ್ಲ ಸೇರಿ. ನಾವು ಯಾರು ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ. ನಾವು ನಿರಂತರವಾಗಿ 2 ವರ್ಷದಿಂದ 2 ತಿಂಗಳಾಯ್ತು ನೋಟಿಫಿಕೇಶನ್ ಆಗಿ. ಅವಾಗಿಂದನೂ ಫ್ರೀಡಮ್ ಪಾರ್ಕಲ್ಲಿ 3 ಸರ್ತಿ ಆಯಿತು. ಬೆಳಗಾವಿ ಅಧಿವೇಶನಕ್ಕೂ ಹೋಗಿದ್ವಿ, ಅಲ್ಲಿ ಹೋರಾಟ ಮಾಡಿದ್ವಿ. ಮತ್ತು DC ಆಫೀಸ್ ಮುಂದೆ ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಆಗಿ ಈಗ 150 ದಿನ ಆಯಿತು. 156 ದಿನ ಆಯಿತು ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಭೂಮಿ ಬಿಡೋ ತನಕ, ನಮ್ಮ ಭೂಮಿ ಬಿಟ್ಬಿಡೋ ತನಕ ಹೋರಾಟ ನಿಲ್ಲಿಸೋದಿಲ್ಲ, ಮಾಡ್ತಾ ಇರ್ತೀರಾ? ಅಲ್ಲ, ಈಗ ನೋಟಿಫಿಕೇಶನ್ ಹಾಕ್ಬಿಟ್ಟಿದಲ್ಲ ಈಗ ಅವ್ರು ಆಗಲಿ ಬಿಡ್ರಿ. ಅವ್ರ ಅಪ್ಪಂದ ಜಮೀನು, ನಮ್ಮ ಜಮೀನು. ಈಗ ಎಷ್ಟು ಕೊಡ್ತೀನಿ ಅಂತ ಹೇಳಿದಾರ? ಅವ್ರು 100 ಕೋಟಿ ಕೊಟ್ಟರು ಭೂಮಿ ಕೊಡೋದಿಲ್ಲ. ಬಂಧುಗಳೇ, ಇಷ್ಟೊತ್ತರೂ ಕೇಳಿದ್ರಿ ರೈತ ಹೆಣ್ಮಕ್ಳು ಮಾತುಗಳನ್ನು. ಯಾಕೆಂದರೆ ನಾವು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀವಿ. ನಮ್ಮ ಕೃಷಿ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕು ಇಲ್ಲ. ನಾವು
ನಾವೇ ಬೇಕಾದ್ರೆ ಕೆಲಸವನ್ನ ಕೊಡ್ತೀವಿ, ಇಲ್ಲಿ ಬಂದು ನಮ್ಮ ಜಮೀನಿನಲ್ಲಿ ಕೆಲಸ ಮಾಡಲಿ, ನಾವು ಕೈಗಾರಿಕೆಗಳಿಗೆ ಹೋಗಿ ನಾವು ಆಗಲಿ ನಮ್ಮ ಮಕ್ಕಳಾಗಲಿ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಇಲ್ಲಿನ ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಕೊಂಡಿರುವಂತಹ ರೈತ ಮಹಿಳೆಯರು ಹೇಳ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದ ಸತತವಾಗಿ ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. 155 ದಿನಗಳಿಂದ ಚಿಕ್ಕಬಳ್ಳಾಪುರ DC ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿಗೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇವರ ಬೆಂಬಲಕ್ಕೆ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಗೌರವಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಬೃಹತ್ತಾದ ಬೈಕ್ ಜಾಥಾವನ್ನು ಆಯೋಜಿಸಿರುವಂತದ್ದು. ಇದನ್ನ ಯಾಕೆ ಅಂದ್ರೆ ಒಂದು ಸಾಂಕೇತಿಕವಾಗಿ ಈ ಭಾಗದ ರೈತರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗ್ಬೇಕಲ್ಲ. ಏನು ಕಳೆದ 2 ವರ್ಷಗಳಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ, ನೋಟಿಫಿಕೇಶನ್ ಆಗೋಗಿದೆ. ಆದ್ರೆ ಇದನ್ನ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ರೈತರ ಜಮೀನುಗಳನ್ನ ಬಲವಂತಾದ ಭೂಸ್ವಾಧೀನವನ್ನ ಮಾಡಬಾರದು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಚಿಕ್ಕಬಳ್ಳಾಪುರ ಅಂತಲ್ಲ, ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೃಷಿ ಭೂಮಿಯನ್ನ ಕಿತ್ಕೊಳ್ಳೋದು ಯಾಕೆ ಸರ್ಕಾರಗಳು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ರೈತರಿಗೆ ಬೆಂಬಲ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಈ ಭಾಗದ ರೈತರು ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.